ಜುಲೈ 11ರಂದು ರಾಷ್ಟ್ರೀಯ ಲೋಕ ಅದಾಲತ್. ಗದಗ ಜಿಲ್ಲೆಯಲ್ಲಿ ಜುಲೈ 11ರಂದು ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಪಕ್ಷಕಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ತಮ್ಮ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ನಾಗವೇಣಿ ತಿಳಿಸಿದರು. ನಗರದ ಜಿಲ್ಲಾ ಸತ್ರ ನ್ಯಾಯಾಲಯದ ವಿಡಿಯೋ ಕಾನ್ಫರೆನ್ಸ್ ಹಾಲ್ದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿಎಸ್ ಶಿವನಗೌಡ್ರ ಮಾತನಾಡಿ, ಪ್ರಸ್ತುತ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಒಟ್ಟು 21,101 ಪ್ರಕರಣಗಳು ಬಾಕಿಯಿವೆ. ಇವುಗಳ ಪೈಕಿ ರಾಜಿ ಸಂಧಾನದ ಮೂಲಕ ಸೌಹಾರ್ದಯುತ ಇತ್ಯರ್ಥಕ್ಕೆ ಸೂಕ್ತವಾಗಿರುವ 2,835 ಪ್ರಕರಣಗಳನ್ನು ಈಗಾಗಲೇ ಪ್ರಾಧಿಕಾರವು ಗುರುತಿಸಿ ಆಯ್ಕೆ ಮಾಡಿಕೊಂಡಿದೆ. ಉಳಿದ ಪ್ರಕರಣಗಳನ್ನು ರಾಜಿ ಸಂಧಾನಕ್ಕೆ ಒಳಪಡಿಸುವ ಪ್ರಕ್ರಿಯೆ ಮುಂದುವರೆದಿದೆ ಎಂದರು. ಸಮಸ್ತ ಗದಗ ಜನತೆಗೆ ತಿಳಿಸುವುದೇನೆಂದರೆ, ಪ್ರತಿ ಲೋಕ ಅದಾಲತ್ ಪ್ರಕಾರ ಈ ಸಲ 11/7/26ರಂದು ರಾಷ್ಟ್ರೀಯ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಕಾಲ್ಸಾ ಮತ್ತು ನಾಲ್ಸಾ ಸಪೋರ್ಟ್ ಇಂದ ಅದನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲರೂ ನ್ಯಾಯಾಲಯಕ್ಕೆ ಬಂದು ಆ ದಿನ ನಿಮ್ಮ ವ್ಯಾಜ್ಯಗಳನ್ನು ಬಗೆಹರಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಲೋಕ ಅದಾಲತನ್ನು ಚಾಲನೆ ಮಾಡಿ ಪ್ರಕರಣವನ್ನು ಹೆಚ್ಚಿನ ವತಿಯಿಂದ ಬಗೆಹರಿಸಿಕೊಳ್ಳಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಕಳೆದ ಮಾರ್ಚ್ 26ರಂದು ಜರುಗಿದ ಲೋಕ ಅದಾಲತ್ನಲ್ಲಿ ಚಾಲ್ತಿ ಪ್ರಕರಣಗಳು ಹಾಗೂ ಎಲ್ಲ ಒಟ್ಟು ಪ್ರಕರಣಗಳು ಇದ್ದು, ಅವುಗಳಲ್ಲಿ 65,682 ಪ್ರಕರಣಗಳ ರಾಜಿ ಮುಖಾಂತರ ಇತ್ಯರ್ಥವಾಗಿದ್ದು, ವಿಶೇಷವಾಗಿ 3 ಕೌಟುಂಬಿಕ ಪ್ರಕರಣಗಳನ್ನು ಪುನಃ ಗಂಡ ಹೆಂಡತಿಯನ್ನು ಒಂದುಗೂಡಿಸಿ ಕಳಿಸಿಕೊಡಲಾಗಿರುತ್ತದೆ. ಗದಗ ಜನತೆಗೆ ನಾವುಗಳು ಕಾನೂನು ಪ್ರಾಧಿಕಾರ ಸಹಕಾರದಿಂದ ಸೇವಾ ಪ್ರಾಧಿಕಾರದಿಂದ ಆಭಾರಿಯಾಗಿದ್ದೇವೆ. ಪ್ರತಿ ಲೋಕ ಅದಾಲತ್ನಲ್ಲೂ ಸಹ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗದಗ ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿರುವ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಂಡು ವ್ಯಾಜ್ಯಮುಕ್ತವಾಗಿ ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕೋಸ್ಕರ ನಾವು ನಮ್ಮ ಕಾಲ್ಸಾ ಮತ್ತು ನಾಲ್ಸಾ ವತಿಯಿಂದ ಆಭಾರಿಯಾಗಿದ್ದೇವೆ. ಗದಗ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ವಕೀಲರ ಸಹಕಾರದಿಂದಲೂ ಸಹ ಪ್ರತಿ ಲೋಕ ಅದಾಲತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಖ್ಯೆಗಳು ಹೆಚ್ಚಿನ ಪ್ರಕರಣಗಳು ರಾಜಿಯಾಗಿ ಎಲ್ಲ ವ್ಯಾಜ್ಯಮುಕ್ತವಾಗಿ ನಡೀತಾ ಬಂದಿದೆ. ಈ ಸಲವೂ ಸಹ ತಾವುಗಳು 11/7/26ರ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೆಚ್ಚಿನ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿಕೊಂಡು ಸುಖ ಜೀವನ ಮಾಡಿಕೊಳ್ಳಬೇಕೆಂದು ನಾವು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರತಿ ಸಲ ನಾವು ಹೇಳಿದಂಗೆ ಗಂಡ ಹೆಂಡತಿ ಕೇಸು ಒಂದುಗೂಡಿಸೋದಾಗಿರ್ಬೋದು, ಈ ಚೆಕ್ ವ್ಯಾಜ್ಯ ಇರ್ಬೋದು, ಮತ್ತು ಪಾರ್ಟಿಷನ್ ಇರ್ಬೋದು, ಅಂಥ ಕೇಸುಗಳಲ್ಲಿ ತಾವುಗಳು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ನಿಮಗೂ ಅನುಕೂಲ ಆಗುತ್ತದೆ ಮತ್ತು ನ್ಯಾಯಾಲಯಕ್ಕೂ ಸಹ ಪೆಂಡಿಂಗ್ ಇತ್ಯರ್ಥಗಳು ಕೇಸ್ಗಳು ಇತ್ಯರ್ಥವಾಗುತ್ತದೆ. ಅದೇ ರೀತಿ ನಮ್ಮ ಕಾಲ್ಸಾ ಮತ್ತು ನಾಲ್ಸಾ ವತಿಯಿಂದ ಮನೆಗೂ ಸಹ ನಾವುಗಳು ಕಾನೂನನ್ನು ತಂದು ನಿಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಸಲನೂ ಸಹ ಒಂದು 3 ಗ್ರಾಮಗಳನ್ನು ನಾವು ವ್ಯಾಜ್ಯಮುಕ್ತ ಗ್ರಾಮಗಳನ್ನಾಗಿ ಆರಿಸಿಕೊಂಡು ಅಲ್ಲಿರುವ ವ್ಯಾಜ್ಯಗಳನ್ನು ಬಗೆಹರಿಸಿ ವ್ಯಾಜ್ಯಮುಕ್ತ ಗ್ರಾಮವನ್ನಾಗಿ ಮಾಡೋದಕ್ಕೆ ನಮ್ಮ ಕಾಲ್ಸಾ ಮತ್ತು ನಾಲ್ಸಾನವರು ನಿರ್ದೇಶಿಸಿರುವುದರಿಂದ ಆ ಪ್ರಕಾರ ನಾವುಗಳು ಅದೇ ರೀತಿ 3 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಲನೂ ಸಹ 11/7/26ರಂದು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನಮಗೆ ಅನುಕೂಲ ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ನಿಮ್ಮಲ್ಲಿ ಹೆಚ್ಚಿಗೆ ಯಾವುದೇ ವ್ಯಾಜ್ಯಗಳು
ಇದ್ದರೆ, ಅಂದರೆ ರಾಜಿ ಮಾಡ್ಕೊಳೋ ವ್ಯಾಜ್ಯಗಳು ಮಾತ್ರ ಇದ್ದರೆ ಅವುಗಳನ್ನ ರಾಜಿ ಮಾಡಿಕೊಂಡು ನೀವು ಪರಸ್ಪರ ಹೊಂದಾಣಿಕೆ ಮತ್ತು ಅಣ್ಣ ತಮ್ಮಂದಿರ ಸೌಹಾರ್ದಗಳು ಸಹ ಇದರಲ್ಲಿ ಒಂದುಗೂಡುತ್ತದೆ. ಆದ್ದರಿಂದ ದ್ವೇಷ, ಅಸೂಯೆ ಎಲ್ಲ ಬಿಟ್ಟು ಪಾರ್ಟಿಷನ್ ಸೂಟುಗಳು ಇದ್ದರೆ ರಾಜಿ ಮಾಡಿಕೊಳ್ಳಬೇಕು ಎಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇನ್ನು ಹೆಚ್ಚಿನ ವಿಷಯವನ್ನು ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ಹೇಳ್ತಾರೆ. ಹಾಗಾಗಿ ಅವರಿಗೆ ನಾನು ಇದು ಮಾಡಿಕೊಡ್ತೇನೆ. ಈಗಾಗಲೇ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗೌರವಾನ್ವಿತ ನಾಗವೇಣಿ ಮೇಡಮ್ ಅವರು ನಿಮಗೆ ಈ ನೆಕ್ಸ್ಟ್ ಮಂತ್ ಬರುವ ರಾಷ್ಟ್ರೀಯ ಲೋಕ್ ಅದಾಲತ್ ಬಗ್ಗೆ ಮತ್ತು ಯಾವ್ಯಾವ ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಲಿಕ್ಕೆ ತಯಾರಿಯಲ್ಲಿ ಇದ್ದೇವೆ ಅನ್ನೋದನ್ನು ನಿಮಗೆ ಹೇಳಿದ್ದಾರೆ. ನಮ್ಮ ನ್ಯಾಯಾಲಯಗಳಲ್ಲಿರುವ ಒಟ್ಟು 21,101 ಪ್ರಕರಣದಲ್ಲಿ ಈಗಾಗಲೇ ನಾವು 2,835 ಪ್ರಕರಣಗಳನ್ನು ಆಯ್ಕೆ ಮಾಡಿದ್ದೀವಿ. ಅಂದರೆ ಸೆಟ್ಲ್ಮೆಂಟಿಗೆ ಫಿಟ್ ಫಾರ್ ಸೆಟ್ಲ್ಮೆಂಟ್ ಅಂತೇಳಿ ಅವನ್ನು ಆಯ್ಕೆ ಮಾಡಿರೋದು. ಅವುಗಳಲ್ಲಿ ಎಷ್ಟು ಪ್ರಕರಣ, ಇನ್ನೂ ಸಹ ಹೆಚ್ಚಿನ ಪ್ರಕರಣ ರೆಫರ್ ಮಾಡ್ತಾರೆ, ಯಾಕಂದರೆ ಇನ್ನೂ ಅವಧಿ ಇದೆ 11ರವರೆಗೂ. ನಂತರ 11ನೇ ತಾರೀಕಿನ ದಿನ ಎಷ್ಟು ಪ್ರಕರಣಗಳನ್ನು ನಾವು ರೆಫರ್ ಮಾಡಿರ್ತೇವೆ, ಅದರಲ್ಲಿ ಎಷ್ಟು ಕೇಸುಗಳು ಸೆಟ್ಲ್ ಆಗ್ತವೆ ಅನ್ನೋದನ್ನು ನಿಮಗೆ ಅವತ್ತು ನಾವು ಮಾಹಿತಿಯನ್ನು ಕೊಡ್ತೇವೆ. ಅದೇ ರೀತಿ ಈಗ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇದ್ದಾವೋ ಆ ಪ್ರಕರಣಗಳನ್ನು ಸಹ ರಾಜಿಗೆ ಯೋಗ್ಯವಾಗಿರುವಂಥ ಸುಮಾರು 29 ಪ್ರಕರಣಗಳನ್ನು ನಮ್ಮ ಜಿಲ್ಲೆಗೆ ಈಗಾಗಲೇ ಕಳಿಸಿಕೊಟ್ಟಿದ್ದಾರೆ. ಆ 29 ಪ್ರಕರಣಗಳಲ್ಲೂ ಸಹ ನಮ್ಮ ಅಧ್ಯಕ್ಷರ ನಿರ್ದೇಶನದ ಮೇರೆಗೆ ನಾವು ಈಗಾಗಲೇ ಆ ಎಲ್ಲ ಪಾರ್ಟಿಗಳಿಗೂ ಸಹ ನೋಟಿಸ್ಗಳನ್ನು ಕಳಿಸಿದ್ದೇವೆ. ಮತ್ತು ಆ 29 ಪ್ರಕರಣಗಳಲ್ಲಿ ಈಗಾಗಲೇ 25 ಪ್ರಕರಣಗಳಲ್ಲಿ 1 ಅಥವಾ 2 ಸಿಟ್ಟಿಂಗ್ ರಾಜಿ ಸಂಧಾನವೂ ಸಹ ನಡೀತಾ ಇದೆ. ಇನ್ನೂ ಒಂದು ಸಿಟ್ಟಿಂಗಲ್ಲಿ ಆಲ್ಮೋಸ್ಟ್ ಸುಮಾರು 3-4 ಪ್ರಕರಣಗಳನ್ನು, ಅಂದರೆ ಸುಪ್ರೀಂ ಕೋರ್ಟಲ್ಲಿ ಬಾಕಿ ಇರುವಂತಹ ಪ್ರಕರಣಗಳು ರಾಜಿ ಆಗುವ ಚಾನ್ಸಸ್ಗಳು ಸಹ ಇದ್ದಾವೆ. ಇನ್ನು 1 ಅಥವಾ 2 ಸಿಟ್ಟಿಂಗ್ನಲ್ಲಿ ಅವನ್ನು ನಾವು ಅಂತಿಮವಾಗಿ ಇತ್ಯರ್ಥ ಮಾಡ್ತೇವೆ. ಈ ಸುಪ್ರೀಂ ಕೋರ್ಟ್ನವರು ಸಮಾಧಾನ ಸಮಾರೋಹ ಎಂಬ ಒಂದು ಟೈಟಲ್ನಲ್ಲಿ ಈ ಒಂದು ಸ್ಪೆಷಲ್ ಲೋಕ್ ಅದಾಲತನ್ನು ಮಾಡ್ತಾ ಇದ್ದಾರೆ. ಈ ಲೋಕ್ ಅದಾಲತ್ ನಡೆಯೋದು ಆಗಸ್ಟ್ 21, 22 ಮತ್ತು 23ರಂದು. ಇಲ್ಲಿ ಏನು ಸುಪ್ರೀಂ ಕೋರ್ಟ್ ಪ್ರಕರಣಗಳಿರ್ತಾವಲ್ಲ, ಆ ಪ್ರಕರಣಗಳ ಪಕ್ಷಗಾರ ಯಾರೂ ಸಹ ಸುಪ್ರೀಂ ಕೋರ್ಟಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅವರು ಇಲ್ಲೇ ಆನ್ಲೈನ್ನಲ್ಲೇ ಸುಪ್ರೀಂ ಕೋರ್ಟಿನ ಆನರಬಲ್ ಜಡ್ಜಸ್ಸೇ ರಾಜಿ ಆಗಿರುವ, ನಾವು ಇಲ್ಲೇನು ಸಂಧಾನ ಮಾಡಿರೋ ಪ್ರಕರಣಗಳನ್ನೇ ಅವರ ಎದುರಿಗೇ ನಾವು ಅಲ್ಲಿ ಮಾತುಕತೆ ಸಂಧಾನವನ್ನು ಮಾಡುವಂತಹ ಒಂದು ಅವಕಾಶವನ್ನು ಸಹ ಈ ಸಾರಿ ಕೊಟ್ಟಿದ್ದಾರೆ. ಹಾಗಾಗಿ ಗದಗ ಜನತೆ ಆ ಒಂದು ಪ್ರಯೋಜನವನ್ನು ಸಹ ಪಡೆದುಕೊಳ್ಬೇಕೆಂದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ಇನ್ನೊಂದು ಸ್ಪೆಷಲ್ ಲೋಕ್ ಅದಾಲತ್ ಇದೆ, ಅಂದರೆ 18/7/2026 ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ಎನ್ಆಕ್ಟ್ ಕೇಸಸ್. ಈಗ ನಾವೇನು ಚೆಕ್ ಬೌನ್ಸ್ ಕೇಸಸ್ ಅಂತ ಏನು ಹೇಳ್ತೀವಿ, ಆ ಎನ್ಆಕ್ಟ್ ಕೇಸಸ್ಗಳಿಗಾಗಿಯೇ ಸ್ಪೆಷಲ್ ಲೋಕ್ ಅದಾಲತ್ ಸಹ ಇದೆ. ಅದಕ್ಕೂ ಸಹ ಈಗಾಗಲೇ ಪ್ರಕರಣಗಳನ್ನು ರೆಫರ್ ಮಾಡ್ತಾ ಇದ್ದಾರೆ ಕೋರ್ಟಲ್ಲಿ. ಹಾಗಾಗಿ ಯಾರ್ಯಾರು ಗದಗ ಜಿಲ್ಲೆಯ ಜನತೆ ಯಾರ್ಯಾರು ಪ್ರಕರಣಗಳು ಎನ್ಆಕ್ಟ್ ಪ್ರಕರಣಗಳು ಕೋರ್ಟ್ನಲ್ಲಿ ಬಾಕಿ ಇದ್ದಾವೆ ಅವರು ಸಹ ಮುಂದೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಟ್ರಾಫಿಕ್ ಚಾನಲಲ್ಲಿ 50% ಆಫರ್ ಕೊಟ್ಟಿದ್ದಾರೆ. ಅದು ಸಹ ಅದಕ್ಕೊಂದು ಲಿಮಿಟೆಡ್ ಪೀರಿಯಡ್ ಇರೋದ್ರಿಂದ ದಯವಿಟ್ಟು ಎಲ್ಲ ಗದಗ ಜನತೆ ಇದರ ಬಗ್ಗೆ ಅರಿವನ್ನು ಮೂಡ್ಕೋಬೇಕು. ಏನಂದರೆ ದಿನಾಂಕ 21/6/2026ರಿಂದ ದಿನಾಂಕ 10/7 ಮಾತ್ರ ಯಾರು ಟ್ರಾಫಿಕ್ ಚಲನನ್ನು ನಿಮ್ಮ ಪೆಂಡಿಂಗ್ ಇರೋ ಟ್ರಾಫಿಕ್ ಚಲನ್ ಕೇಸ್ಗಳನ್ನು ನೀವು ಏನು ಪೇ ಮಾಡ್ತೀರಿ ಫೈನನ್ನು, ನಿಮಗೆ 50% ಆಫರ್ ಇದೆ. ಹಾಗಾಗಿ ಅದನ್ನು ಸಹ ಗದಗ ಜನತೆ ದಯವಿಟ್ಟು ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಮತ್ತು ಈಗಾಗಲೇ ನಮ್ಮ ಮಾನ್ಯ ಅಧ್ಯಕ್ಷರ ನಿರ್ದೇಶನದ ಮೇರೆಗೆ ನಾವು ಗದಗ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಕೆಲವೊಂದು ಬೂತ್ಗಳನ್ನು ಸಹ ಆ ಚಲನನ್ನು ಅಮೌಂಟನ್ನು ಕಲೆಕ್ಟ್ ಮಾಡಲಿಕ್ಕೆ ಬೂತ್ಗಳನ್ನು ಸಹ ಅಲ್ಲಲ್ಲಿ ಮಾಡಿದ್ದೇವೆ ಗದಗ ಜಿಲ್ಲೆಯಲ್ಲಿ, ಮೇನ್ ಪ್ರಾಮಿನೆಂಟ್ ಪ್ಲೇಸಸ್ಗಳಲ್ಲಿ. ಅಲ್ಲಿಯೂ ಸಹ ನೀವು ಹೋಗಿ ಅಲ್ಲಿ ಫೈನನ್ನು ತುಂಬಿದರೆ ನಿಮಗೆ 50% ಆಫರ್ ಇದೆ. ಈಗ ಅದು ನಡೀತಾ ಇದೆ ಮೊನ್ನೆ ಸಂಡೆಯಿಂದ. ಅದರ ಒಂದು ಸದುಪಯೋಗವನ್ನು ಸಹ ದಯವಿಟ್ಟು ಪಡೆದುಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಚಾಲ್ತಿ ಅಂದರೆ ಪೆಂಡಿಂಗ್ ಕೇಸಸ್ಸಲ್ಲಿ 3,383 3,383 ಸೆಟ್ಲ್ಡ್ ಆಗಿರೋದು. ಅದರಲ್ಲಿ ವ್ಯಾಜ್ಯಪೂರ್ವ ಅಂತ ನಾವೇನು ಹೇಳ್ತೀವಿ, ಅಂದರೆ ಪ್ರೀ ಲಿಟಿಗೇಷನ್ ಕೇಸಸ್ಸು, ಅವು 62,299 ಪ್ರಕರಣಗಳು ಇತ್ಯರ್ಥ ಆಗಿದ್ದಾವೆ. ಮತ್ತು 3 ರೀಯೂನಿಯನ್, ಅಂದರೆ ಮೇಡಮ್ ಹೇಳಿದ್ರಲ್ಲ ಕೌಟುಂಬಿಕ ಗಂಡ ಹೆಂಡತಿ ಒಂದಾಗಿ ಹೋಗಿರೋದು 3 ಪ್ರಕರಣಗಳಾಗಿದ್ದಾವೆ ಕಳೆದ ಲೋಕ್ ಅದಾಲತ್ನಲ್ಲಿ. ಕೊಟ್ಬಿಟ್ಟು ಅವರಿಗೆ ಕರೆಸ್ಬಿಟ್ಟು ಅಲ್ಲೇ ಸಂಧಾನ ಮಾಡಿಬಿಟ್ರೆ ಅವರು ಅಲ್ಲಿ ಬೀಗರ್ ಅಮೌಂಟ್ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮೊದಲೇ ಕೋರ್ಟ್ ಫೈಲ್ ಆಗೋದಿಲ್ಲ ಪ್ರಕರಣಗಳು, ನಮ್ಮ DLS ಅಲ್ಲೇ ಇರ್ತವೆ. ಅವು ಹೆಚ್ಚಿಗೆ ಆಗಿದ್ದಾವೆ, ಪೆಂಡಿಂಗ್ ಕೇಸಸ್ಗಿಂತ ಅವು ಹೆಚ್ಚಿಗೆ ಆಗಿದ್ದಾವೆ ಕಂಪೇರ್ ಟು. ಬಟ್ ಅವು ಅಷ್ಟು ಕೇಸುಗಳು ಬರೋದು
ಕೋರ್ಟಿಗೆ ಬರೋದಿಲ್ಲ. ಅದು ನಾವು ಇನ್ವಾಲ್ವ್ ಆಗದಿದ್ರೆ ಅಷ್ಟು ಕೇಸನ್ನು 62,000 ಸಮಥಿಂಗು ಕೋರ್ಟ್ ಹಾಲಿಗೆ ಬರೋದು. ಅಲ್ಲಿ ಅವರಿಗೆ ಕೋರ್ಟ್ ಫೀನು ಕಟ್ಟದಂಗೆ ವ್ಯವಸ್ಥೆ ಮಾಡಿರ್ತೀವಿ. ಮತ್ತು ವಕೀಲರು ಫೀಸು ಇರೋದಿಲ್ಲ, ಏನಿಲ್ಲ. ಅಲ್ಲೇ ವ್ಯವಸ್ಥೆ ನಾವು ಕನ್ಸರ್ನ್ ಬ್ಯಾಂಕ್ ಮ್ಯಾನೇಜರ್ನ ಕಳಿಸ್ಕೊಬಿಟ್ಟು ಯಾವುದು ಸೆಟ್ಲ್ಮೆಂಟಿಗೆ ಅಗ್ರಿಕಲ್ಚರ್ ಲೋನಿಗೆ ಕೊಟ್ಟಿರ್ತಾರೆ ಅಂಥವೆಲ್ಲ ನಾವು ಪರ್ಸನಲ್ ಲೋನ್ಗೆ ಆಗೋದಿಲ್ಲ, ಅಗ್ರಿಕಲ್ಚರ್ ಲೋನು ಅಂಥವಕ್ಕೆ ನಾವು ಸಬ್ಸಿಡಿ ಅಂತ ಕೊಡಿ ಅಂತ ಹೇಳಿದಾಗ ಅವರು ವಿತ್ ಸಪೋರ್ಟಿವ್ ಆಫ್ ಡೈರೆಕ್ಟರ್ಸ್ ಅವ್ರದ್ದು ಕೇಳಿಬಿಟ್ಟು ಎಲ್ಲ ಇದು ಮಾಡ್ತಾರೆ. ಅಂಥವು ಬಗೆಹರಿಸೋದಿಲ್ಲ. ಡಿವೋರ್ಸ್ ಕೇಸಸ್ ಬರೋದಿಲ್ಲ. ರಿಯೂನಿಯನ್ಗೆ ಓಕೆ ಆಗುತ್ತೆ. ರಿಯೂನಿಯನ್ ಗಂಡ ಹೆಂಡತಿ ಜೊತೆ ಮಾಡಿ ಕಳಿಸ್ತೀವಿ. 125 ಪ್ರೊಸೀಡಿಂಗ್ಸ್ ಬಂದ್ರೂ ಮೇಂಟೆನೆನ್ಸ್ ಕೇಸ್ಗಳು ಬರುತ್ತೆ. ಅದರಲ್ಲಿ ಅವರಿಗೆ ನೋಡಿ ಇದು ಮಾಡಿ ಅಂತ ಅಂದರೆ ಒಂದು ಸ್ವಲ್ಪ ಅವರಿಬ್ಬರು ಅಡ್ಜಸ್ಟ್ ಆದರೆ ಓಕೆ ಆಗುತ್ತೆ. ಅಮೌಂಟಿಗೆ ನಾವು ಅಡ್ಜಸ್ಟ್ ಮಾಡ್ತೀವಿ. ಎಸ್ಪೆಷಲಿ ಪಾರ್ಟಿಷನ್ ಸೂಟ್ ಆಗುತ್ತೆ. ಇನ್ನು ಪರ್ಮನೆಂಟ್ ಇಂಜೆಕ್ಷನ್ ಬರಲ್ಲ, ಡಿಕ್ಲರೇಷನ್ ಸೂಟ್ಗಳು ಬರೋದಿಲ್ಲ ಅದರಲ್ಲಿ. ಎಸ್ಪೆಷಲಿ ಪಾರ್ಟಿಷನ್ ಸೂಟು NI ಆ್ಯಕ್ಟು ಇದು ನಾವು ಹೇಳ್ದಂಗೆ ಇವಾಗ 50% ಅಮೌಂಟು ಟ್ರಾಫಿಕ್ ಇದ್ರದ್ದು ಅದೊಂದು ಎಕ್ಸಂಪ್ಷನ್ ಮಾಡಿದ್ದಾರೆ ಗೌರ್ಮೆಂಟಿಂದಲೇ, ಅದನ್ನು ಹಾಕ್ತಾರೆ. ಹಳ್ಳಿನ ಸೆಲೆಕ್ಟ್ ಮಾಡಿದ್ದೇವೆ. ಸೆಲೆಕ್ಟ್ ಮಾಡಿ ಅಲ್ಲಿ ಲೋಕಲ್ ಏನು ಜನರು ಇರ್ತಾರಲ್ಲ, ಎಲ್ಲ ವರ್ಗದ ಜನರು ಯಾರು ಲೀಡರ್ಶಿಪ್ ತೊಗೊಳ್ತಾರಲ್ಲ ಅವ್ರನ್ನ ಮೀಡಿಯೇಟರ್ನಂತ ನೇಮಕ ಮಾಡ್ಬೇಕಂತಿದೆ. ಅವ್ರನ್ನ ಸೆಲೆಕ್ಟ್ ಮಾಡಿ ನಾವು ಇನ್ನೂ ಅಲ್ಲಿ ಕಾಲ್ಸಾ ಕಳಿಸ್ತೇವೆ. ಪಬ್ಲಿಸಿಟಿ ಕೊಡ್ತೀವಿ. ಆನಂತರ ಅದನ್ನು ಇನ್ನೂ ಪ್ರೊಸೆಸ್ಸಲ್ಲಿ ಇದೆ. ಸಪೋರ್ಟ್ ಆಫ್ ಕಾಲ್ಸಾ ಆ್ಯಂಡ್ ನಾಲ್ಸಾ ಫಿಕ್ಸ್ ಮಾಡಿದ್ರು ವಿತ್ ಸಪೋರ್ಟ್ ಆಫ್ ಕಾಲ್ಸಾ ಆ್ಯಂಡ್ ನಾಲ್ಸಾ ಪ್ರಕಾರ ನಾವು ತಗೊಂಡು 22, 23ಕ್ಕೆ ಅದಕ್ಕಿಂತ ಮುಂಚೆನೇ ನಾವು ಇಲ್ಲಿ ಅವನ್ನ ಕನ್ಸಿಲೇಷನ್ ಮಾಡ್ತೇವೆ. ಅವತ್ತಿನ ದಿನ ಫೈನಲ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನ.